ಪುನೀತ್ ರಾಜ್ಕುಮಾರ್ ಬರ್ಡೇ ಮಾಡ್ತಿದ್ದಾರೆ. ಪ್ರತಿ ವರ್ಷ ಪ್ರಶಾಂತ್ ಅವ್ರು ಮಾಡ್ತಿದ್ದಾರೆ ಸರ್, ಏನು ಹೇಳ್ತಾರೆ? ಸಮಾಜಮುಖಿ ಕೆಲಸ ಮಾಡ್ತಾರೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದರೂ ಕೂಡ ನಿಧನರಾದ ನಂತರ ಅವರು ದಿ ಮೋಸ್ಟ್ ಪವರ್ಫುಲ್ ಸಿನಿಮಾ ಸ್ಟಾರ್ ಆಗಿ ಕರ್ನಾಟಕದ ಮಗನಾಗಿ ಎಲ್ಲರಲ್ಲೂ ಕೂಡ ಜೀವಂತವಾಗಿ ಕಾಣಿಸ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ದಿನ ಅವರ 50ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಪ್ರಶಾಂತ್ ಅವರು. ಪ್ರಶಾಂತ್ ಅಂತ ಹೇಳಿದ್ರೆ ಈ ಭಾಗದಲ್ಲಿ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬಹುಶಃ ಇವರಂಥ ಅಭಿಮಾನಿ ಮತ್ತೊಬ್ಬರು ಇರೋಕ್ಕೆ ಚಾನ್ಸೇ ಇಲ್ಲ. ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಯಾವುದೇ ರೀತಿಯ ಕಾರ್ಯಕ್ರಮಕ್ಕೂ ಸಿದ್ಧ, ಹೋರಾಟಕ್ಕೂ ಸಿದ್ಧ. ಸೊ ಈ ನಿಟ್ಟಿನಲ್ಲಿ ಸಮತಾ ಸೈನಿಕ ದಳ ಮತ್ತು ಕರ್ನಾಟಕ ಸೇನೆ ಅದರ ರಾಜ್ಯ ಮುಖಂಡರಾಗಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಬಿರಿಯಾನಿ ಪ್ರಿಯ ಅಂತೇಳಿ, ಅದರಲ್ಲೂ ಚಿಕನ್ ಬಿರಿಯಾನಿ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ಗೆ ಭಾಳ ಇಷ್ಟ ಆಗಿರುವಂಥ ತಿಂಡಿ. ಅದನ್ನು ಸಾರ್ವಜನಿಕವಾಗಿ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಬಡವರು, ಬೆಂಗಳೂರು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಡವರು ಭಾಳ ಪ್ರೀತಿಯಿಂದ ಬಂದು ಈ ಚಿಕನ್ ಬಿರಿಯಾನಿ ತಿನ್ನೋದ್ರ ಮೂಲಕ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬದ ರೀತಿಯಲ್ಲಿ ಇಡೀ ರಾಜ್ಯದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಸಮಾಜಮುಖಿ ಕಾರ್ಯಗಳೇನು ಬಿಟ್ಟು ಹೋಗಿದ್ದಾರೆ ಅದರ ನೆನಪು ಪ್ರತಿ ವರ್ಷ ಈ ಭಾಗದಲ್ಲಿ ಪ್ರಶಾಂತ್ ಅವರು ನೆನಪು ಮಾಡ್ತಾನೆ ಇರ್ತಾರೆ. ಬಡವರ ಬಗ್ಗೆ, ಪುನೀತ್ ರಾಜ್ಕುಮಾರ್ ಬಗ್ಗೆ ಇರ್ತಕ್ಕಂಥ ಅವರ ಕಾಳಜಿಗಾಗಿ ಈ ಹುಟ್ಟುಹಬ್ಬ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಾ? ಈ ಟೈಮಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋದ್ರೆ ಹೆಂಗೆ ನೆನೆಸ್ಕೊತೀರಾ ಸರ್? ಅವ್ರನ್ನ ನೆನೆಸ್ಕೊಳ್ಳೋದ್ರೆ ದಿನ ಅವ್ರನ್ನ ನೆನೆಸ್ಕೊತಾನೆ ಇರ್ತೀವಿ. ಯಾಕಂದರೆ ಅವರು ಇನ್ನೂ ನಮ್ಮ ಪಾಲಿಗೆ, ನಮ್ಮ ಇಡೀ ಕರ್ನಾಟಕದ ಜನತೆಯ ಪಾಲಿಗೆ ಅವ್ರನ್ನ ಬದುಕಿದ್ದಾರೆ. ಅವ್ರು ಯಾವತ್ತೂ ಅಮರವಾಗಿರ್ತಾರೆ, ಅಜರಾಮರ ಸರ್. ಯಾವತ್ತು ಪುನೀತ್ ಸರ್ ಅಜರಾಮರ ಅವರು ಯಾವತ್ತಿದ್ದಾರೆ. ಸರ್, ನಿಮ್ಮ ಮತ್ತು ಅವ್ರ ಪರಿಚಯದ ಬಗ್ಗೆ ಹೇಳೋರು ಸರ್, ತಮ್ಮ ಒಡನಾಟ, ಅವರಿದ್ದಾಗ ಹೋಗೋದು, ಭೇಟಿಯಾಗೋದು? ಸರ್, ಒಂದು 2-3 ಸರಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ. ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಸಿಕ್ಕಿದ್ರು. ತುಂಬ ಭಾಳ ವಿಶ್ವಾಸದಿಂದ ನಮ್ಮನ್ನೆಲ್ಲ ಮಾತಾಡಿಸಿದ್ದಾರೆ. ಆಮೇಲೆ ತಿರುಪತಿನಲ್ಲಿ ನನಗೆ ಒಂದು ಸರಿ ಮೆಟ್ಲತ್ತಬೇಕಾದ್ರೆ ಸಿಕ್ಕಿದ್ರು. ಆವಾಗ ಅಷ್ಟೇ ನಮ್ಮ ಕರ್ನಾಟಕದವ್ರು ಅಂದ್ಬಿಟ್ಟು ತುಂಬಾ ಒಂದು ಪ್ರೀತಿಯಿಂದ, ಆತ್ಮೀಯತೆಯಿಂದ, ಭಾಳ ಒಂಥರ ತುಂಬಾ ಕ್ಲೋಸ್ ಆಗಿ, ಏನೋ ಹಳೆ ಫ್ರೆಂಡ್ಸ್ ಥರ, ಏನೋ ಒಂಥರ ತುಂಬ ಪರಿಚಯ ಇರೋ ಥರ ಮಾತಾಡಿಸ್ತಾರೆ. ಅದೇ ಅವರ ಒಂದು ಪ್ಲಸ್ ಪಾಯಿಂಟ್ ಅನ್ಸುತ್ತೆ ಸರ್, ನಾವೆಲ್ಲ ಅವ್ರನ್ನ ಇಷ್ಟಪಡೋದಕ್ಕೋಸ್ಕರ. ಸರ್, ಇವತ್ತು ಇಡೀ ದಿನ ಬಿರಿಯಾನಿನೇ ಹಂಚಬೇಕು ಅನ್ನೋದಕ್ಕೆ ಅನಿಸಿದೆ ಆಗ ಸರ್. ಬಿರಿಯಾನಿ ಕೊಡಬೇಕು, ಅವ್ರಿಗೂ ಕೂಡ ಬಿರಿಯಾನಿ ಅಂದರೆ ಇಷ್ಟ ಅಂತ. ಹೌದು ಸರ್, ಭಾಳ ತುಂಬ ಜನ ನನಗೆ ಹೇಳಿದ್ದಾರೆ. ನಾನು ಎಲ್ಲ ಮೀಡಿಯಾದಲ್ಲೆಲ್ಲ ನೋಡಿದ್ದೀನಿ. ಅಪ್ಪು ಸರ್ಗೆ ಭಾಳ ಒಂದು ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ. ಅವ್ರಿಗೆ ಬಿರಿಯಾನಿ ಅಂದರೆ ಭಾಳ ಇಷ್ಟ. ಹಾಗಾಗಿ ನಾನು ಅವರು ಪ್ರತಿಯೊಂದು ಹುಟ್ಟುಹಬ್ಬಕ್ಕಾಗಲಿ, ಅವರ ಪುಣ್ಯಸ್ಮರಣೆಗಾಗಲಿ 10,000 ಜನಕ್ಕೆ ಬಿರಿಯಾನಿ ಮಾಡಿಸ್ಕೊಂಡ ಬರ್ತಾಯಿದ್ದೀನಿ ಸರ್. ಇನ್ನು ಮುಂದಕ್ಕೂ ಭಾಳಷ್ಟು ಯೋಜನೆಗಳಿದೆ. ಅವ್ರದ್ದೊಂದು ಟ್ರಸ್ಟ್ ಮಾಡಿದ್ದೀನಿ ನಾನು, ಕರುನಾಡ ಮುತ್ತುರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಟ್ರಸ್ಟ್ ಅಂತ ಒಂದು ಮಾಡಿದ್ದೀನಿ. ಕರುನಾಡ ಮುತ್ತು ರತ್ನ ಅಂದರೆ ಇಬ್ಬರು ಸೇರಿಕೊಂಡ್ರು. ಅಂದರೆ ತಂದೆಯವರು ಇದ್ದಾರೆ, ರತ್ನ ಮುತ್ತು ಅಂದರೆ ತಂದೆಯವರು, ರತ್ನ ಅಂದರೆ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅಂದರೆ ಪೂರ್ತಿ ಅವರ ಒಂದು ತಂದೆ ಮಗ ಒಂದು ಇಬ್ಬರು ಸೇರಿ ಒಂದು ಟ್ರಸ್ಟ್ ಮಾಡಿದ್ದೀನಿ. ಆ ಟ್ರಸ್ಟ್ ಮುಖಾಂತರ ಭಾಳಷ್ಟು ಯೋಜನೆಗಳನ್ನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಭಾಳಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದೀವಿ ಸರ್. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಭಿಮಾನಿಗಳು ಸ್ಮರಿಸ್ಕೊಡ್ತಾನೆ ಇರ್ತಾರೆ. ಅವ್ರು ಮಾಡಿದಂಥ ಸಮಾಜಮುಖಿ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಏನು ಹೇಳಿ ಸರ್? ಅದು ಖಂಡಿತ ನಿಜ ಅಲ್ವಾ ಸರ್? ಯಾಕಂದರೆ ಅವರು ಮಾಡಿದ್ದು ಸತ್ಯ ಅಲ್ವಾ? ಇರೋದಕ್ಕೋಸ್ಕರನೇ ಜನಗಳು ಅವ್ರನ್ನ ಪ್ರತಿ ಒಂದು ಟೈಮಲ್ಲೂ ಅವ್ರನ್ನ ನೆನೆಸ್ಕೊತಾನೆ ಇರ್ತಾರೆ, ಒಂದಲ್ಲ ಒಂದು ರೀತಿ ನೆನೆಸ್ಕೊತಾನೆ ಇರ್ತಾರೆ. ಅವರು ಇವತ್ತು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಇಡೀ ಒಂದು ಕರ್ನಾಟಕ ಒಂದು ದೊಡ್ಡ ಅತ್ಯಮೂಲ್ಯವಾದ ಒಂದು ಮುತ್ತು ರತ್ನನೇ ಕಳ್ಕೊಂಡಂಗೆ ಇವತ್ತು ಆಗಿದೆ. ಆದರೂ ಸಹ ಅವರು ಇನ್ನೂ ನಮ್ಮ ಪಾಲಿಗೆ ಬದುಕಿದ್ದಾರೆ ಅಂತಲೇ ನಮ್ಮ ಎಲ್ಲ ಭಾವನೆ ಇದೆ ಸರ್. ಸರ್, ನನ್ನ ಹೆಸರು ಪ್ರಶಾಂತ್ ಅಂದ್ಬಿಟ್ಟು, ಸಮತಾ ಸೈನಿಕ ದಳ ಯೂತ್ ಪ್ರೆಸಿಡೆಂಟು.